ನಮಸ್ಕಾರ ಎಲ್ಲರಿಗೂ ಗುರುಚರಿತ್ರೆಯ 16ನೇ ಅಧ್ಯಾಯದ 2ನೇ ಭಾಗಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುರುಚರಿತ್ರೆಯ 16ನೇ ಅಧ್ಯಾಯದಲ್ಲಿ ನಾವು ಮೊದಲು ಯಾವ ರೀತಿ ಸಿದ್ಧಮುನಿಯು ಬ್ರಾಹ್ಮಣನಿಗೆ ಗುರುವಿನ ಮಹಿಮೆಯನ್ನು ತಿಳಿಸಿದ್ದನು ಅನ್ನುವುದನ್ನು ನೋಡಿದ್ದೇವೆ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ಸಿದ್ಧಮುನಿಯು ಬ್ರಾಹ್ಮಣನಿಗೆ ಹೇಳುತ್ತಾನೆ. ಅದನ್ನು ನೋಡೋಣ. ಈ ಕಥೆ ಮಹಾಭಾರತದ ಆದಿಪರ್ವದಲ್ಲಿ ಬರ್ತದೆ. ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಧೌಮ್ಯ ಋಷಿಗಳೆಂಬ ಹೆಸರಿನ ಒಬ್ಬ ಬ್ರಾಹ್ಮಣ ಮುನಿಗಳಿದ್ದರು. ಅವರ ಬಳಿಯಲ್ಲಿ ಅರುಣಿ, ಪಾಂಚಾಲ, ಬೈಂದ ಹಾಗೂ ಉಪಮನ್ಯು ಎಂಬ 3 ಜನ ಶಿಷ್ಯರು ವೇದಾಧ್ಯಯನ ಮಾಡುತ್ತಿದ್ದರು. ಜ್ಞಾನಾರ್ಜನೆಗಾಗಿ ಈ 3 ಗುರು ಸೇವೆಯಲ್ಲಿ ನಿರತರಾಗಿದ್ದರು. ಮೊದಲಿನ ಕಾಲದಲ್ಲಿ ಗುರುಗಳು ಶಿಷ್ಯರಿಂದ ಸೇವೆಯನ್ನು ಮಾಡಿಸಿಕೊಳ್ತಾ ಇದ್ದರು ಮತ್ತು ಆತ್ಮಾರ್ಪಣದವರೆಗೆ ಆ ಶಿಷ್ಯರ ಅಂತಃಕರಣವನ್ನು ಪರೀಕ್ಷಿಸಿ ಅದು ಪರಿಶುದ್ಧ ಮಟ್ಟಕ್ಕೆ ಮುಟ್ಟಿದೆ ಎಂದು ವಿಶ್ವಾಸವಾದೊಡನೆಯೇ ಅಂಥ ಶಿಷ್ಯನ ಮೇಲೆ ಕೃಪೆ ಮಾಡುತ್ತಿದ್ದರು. ತಕ್ಷಣವೇ ಆ ಶಿಷ್ಯನಿಗೆ ವೇದ ಶಾಸ್ತ್ರಗಳೆಲ್ಲ ಮುಖೋದ್ಗತವಾಗಿ ಬ್ರಹ್ಮಜ್ಞಾನ ಸಹಿತ ಲಭ್ಯವಾಗುತ್ತಿತ್ತು. ಹೀಗಿರುತ್ತಲೊಂದು ದಿನ ಧೌಮ್ಯ ಋಷಿಗಳಿಗೆ ತಮ್ಮಲ್ಲಿ ಸೇವೆ ಮಾಡಿಕೊಂಡಿರುವ 3 ಜನ ಶಿಷ್ಯರ ಅಂತಃಕರಣವನ್ನು ಹೊರಗೆ ಹಚ್ಚಿ ನೋಡಬೇಕೆಂಬ ಇಚ್ಛೆ ಉಂಟಾಯಿತು. ತಕ್ಷಣವೇ ಅವರು ತಮ್ಮ ಶಿಷ್ಯರಲ್ಲಿ ಒಬ್ಬನಾದಂತಹ ಅರುಣಿಯನ್ನು ಕರೆದು, ಎಲೋ ಅರುಣಿ, ನೀನು ಬೇಗ ಅಡವಿಗೆ ಹೋಗಿ ಅಲ್ಲಿರುವ ನಮ್ಮ ಭತ್ತದ ಗದ್ದೆಗೆ ಕೆರೆಯ ಕಾಲುವೆಯಿಂದ ನೀರು ಹಾಯಿಸು. ಕೆರೆಯು ಗದ್ದೆಗೆ ಸಮೀಪದಲ್ಲಿಯೇ ಇದೆ. ಗದ್ದೆಗೆ ಚೆನ್ನಾಗಿ ತೃಪ್ತಿಯಾಗುವಂತೆ ನೀರುಣಿಸು ಎಂದು ಆಜ್ಞೆ ಮಾಡಿದರು. ಕೂಡಲೇ ಅರುಣಿಯು ಗುರುವಾಜ್ಞೆಯನ್ನು ಶಿರಸಾವಹಿಸಿ ಅಡವಿಗೆ ಹೋದನು. ಕೆರೆಯಿಂದ ಕಾಲುವೆಯೇನೋ ರಭಸದಿಂದಲೇ ಹರಿಯುತ್ತಿದ್ದಿತು. ಆದರೆ ಗುರುಗಳ ಗದ್ದೆಯು ಆ ಕಾಲುವೆಯ ಮಟ್ಟಕ್ಕಿಂತ ಸ್ವಲ್ಪ ಎತ್ತರದಲ್ಲಿದ್ದಿತು. ಹೀಗಾಗಿ ಈ ಕಾಲುವೆಯ ನೀರನ್ನು ಗದ್ದೆಗೆ ಏರಿಸುವ ಬಗೆ ಹೇಗೆ ಎಂದು ಅರುಣಿಯು ಚಿಂತೆಗೆ ಒಳಗಾದನು. ಗದ್ದೆಗೆ ನೀರು ಹಾಯಿಸದೆ ಹಾಗೇ ಹೋದರೆ ಗುರುವಾಜ್ಞೆಯನ್ನು ಮೀರಿದ ಪಾಪಕ್ಕೆ ಗುರಿಯಾಗಬೇಕಾಗುವುದು. ಸದ್ಗುರುನಾಥ, ಈ ಬಗ್ಗೆ ನಾನು ಏನು ಉಪಾಯ ಮಾಡಬೇಕೆಂಬ ಬಗ್ಗೆ ನೀವೇ ನನಗೆ ಮಾರ್ಗದರ್ಶನ ಮಾಡಬೇಕು ಎಂದು ತನ್ನ ಮನದಲ್ಲಿಯೇ ಗುರುಸ್ಮರಣೆ ಮಾಡುತ್ತಾ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೊತ್ತು ತಂದು ಕಾಲುವೆಯನ್ನು ಅಡ್ಡಗಟ್ಟಿ ಗದ್ದೆಗೆ ನೀರೇರಿಸುವ ಪ್ರಯತ್ನವನ್ನು ಮಾಡತೊಡಗಿದನು. ಆದರೆ ಅವನ ಪ್ರಯತ್ನಗಳೆಲ್ಲ ವ್ಯರ್ಥವಾಗತೊಡಗಿದವು. ಯಾಕೆಂದರೆ ಕಾಲುವೆಯಲ್ಲಿ ರಭಸದಿಂದ ಹರಿದು ಬರುತ್ತಿರುವ ನೀರು ಈತನು ತಂದು ಹಾಕಿದಂತಹ ಕಲ್ಲು ಮಣ್ಣುಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗಿಬಿಡತೊಡಗಿತು. ಆಗ ಅರುಣಿಯು ಮತ್ತಷ್ಟು ಚಿಂತೆಗೀಡಾದನು. ದೇವ ಶ್ರೀಹರಿ, ನನ್ನ ದೇಹವು ಗುರು ಸೇವೆಯ ಕಾರ್ಯಕ್ಕಾಗಿ ಪತನ ಹೊಂದಿದರೂ ಚಿಂತೆ ಇಲ್ಲ. ಗದ್ದೆಯಲ್ಲಿ ನೀರು ನಿಲ್ಲುವಂತೆ ಮಾಡುವುದಕ್ಕೆ ಉಪಾಯ ಸೂಚಿಸು ಎಂದು ಮನದಲ್ಲಿ ದೇವರನ್ನು ನೆನೆಯತೊಡಗಿದನು. ಕೂಡಲೇ ಅರುಣಿಗೆ ಮಿಂಚಿನಂತೆ ಒಂದು ಉಪಾಯ ಹೊಳೆಯಿತು. ಹರಿಯುತ್ತಿದ್ದ ಕಾಲುವೆಗೆ ಅಡ್ಡವಾಗಿ ತಾನೇ ಮಲಗಿಬಿಟ್ಟನು. ನೀರಿಗೆ ತಡೆಯುಂಟಾಗುವಂತೆ ಕೈ ಕಾಲುಗಳನ್ನು ಅಡ್ಡಚಾಚಿ ಪ್ರವಾಹಕ್ಕೆ ಎದುರಾಗಿ ಮಲಗಿಬಿಟ್ಟನು. ಆತನ ಇಂಥ ಉಪಾಯದಿಂದಾಗಿ ಕಾಲುವೆಯಲ್ಲಿ ತಡೆಗಟ್ಟಿದ ನೀರು ಅನಿವಾರ್ಯವಾಗಿ ಗುರುಗಳ ಗದ್ದೆಗೆ ಏರತೊಡಗಿತು. ಪ್ರವಾಹದ ಅರ್ಧ ಭಾಗಕ್ಕಿಂತ ಹೆಚ್ಚಿನ ನೀರು ಗದ್ದೆಗೆ ಹೋಗತೊಡಗಿದ್ದರಿಂದ ಗದ್ದೆಯು ಚೆನ್ನಾಗಿ ನೀರುಂಡು ನೆನೆಯತೊಡಗಿತು. ತನ್ನ ಪ್ರಯತ್ನವು ಸಫಲವಾದ ಆನಂದದಲ್ಲಿ ಅರುಣಿಗೆ ದೇಹದ ಪರಿವೇ ಉಳಿದಿರಲಿಲ್ಲ. ಎಂತಾದರೂ ಗುರುಗಳ ಗದ್ದೆಗೆ ತೃಪ್ತಿಯಾಗುವಂತೆ ನೀರುಣಿಸಿ ಅವರ ಆಜ್ಞೆ ಪಾಲಿಸುವುದೊಂದೇ ಆ ಶಿಷ್ಯನ ಮುಖ್ಯ ಧ್ಯೇಯವಾಗಿತ್ತು. ಈ ಧ್ಯೇಯ ಸಾಧನೆಗಾಗಿ ಆತನು ತನ್ನ ಮೈ ಮನಗಳೆರಡನ್ನೂ ಮರೆತು ಗುರುಧ್ಯಾನದಲ್ಲಿ ನಿರತನಾಗಿ ತನ್ನ ಕರ್ತವ್ಯ ಪಾಲಿಸತೊಡಗಿದ್ದನು. ಹೊತ್ತು ಮುಳುಗಿತು, ರಾತ್ರಿಯಾಯಿತು. ಆದರೂ ಅರುಣಿಯು ಆಶ್ರಮಕ್ಕೆ ಮರಳಿ ಬಾರದೇ ಇದ್ದದ್ದನ್ನು ಗಮನಿಸಿ ಗುರುಗಳು ವಿಚಾರಕ್ಕೆ ಬಿದ್ದರು. ಶಿಷ್ಯನ ಗತಿ ಏನಾಗಿದೆಯೋ ಎಂದು ವಿಚಾರಿಸುತ್ತಾ ತಮ್ಮ ಉಳಿದ ಶಿಷ್ಯರನ್ನು ಸಂಗಡ ಕರೆದುಕೊಂಡು ಗದ್ದೆಗೆ ನಡೆದರು. ಅವರು ಬಂದು ನೋಡುವಷ್ಟರಲ್ಲಿಯೇ ಗದ್ದೆಯೆಲ್ಲವೂ ನೀರಿನಿಂದ ತುಳುಕತೊಡಗಿತ್ತು. ಅದನ್ನು ನೋಡಿ ಗುರುಗಳಿಗೆ ತುಂಬ ಸಂತೋಷವೆನಿಸಿತು. ಆದರೆ ಎಲ್ಲಿ ನೋಡಿದರೂ ಅರುಣಿಯ ಸುಳಿವು ಮಾತ್ರ ಸಿಕ್ಕಲಿಲ್ಲ. ಧೌಮ್ಯ ಋಷಿಗಳಿಗೆ ಕಳವಳವಾಯಿತು. ಅರುಣ, ಓ ಮಗು ಅರುಣ ಎಂದು ಎತ್ತರ ಸ್ವರದಿಂದ ಅವರು ಕೂಗಿದರು. ಗುರುಗಳ ಧ್ವನಿ ಕೇಳಿದ ಅರುಣಿ ಮಲಗಿದಲ್ಲಿಂದಲೇ ಓಗೊಟ್ಟು, ಗುರುಗಳೇ, ನಾನು ಇಲ್ಲಿ ಕಾಲುವೆಗೆ ಅಡ್ಡಾಗಿ ಮಲಗಿದ್ದೇನೆ. ನಾನು ಮೇಲೆದ್ದರೆ ಗದ್ದೆಗೆ ನೀರು ತುಂಬಲಾರದು ಗುರುಗಳೇ.
ಎಂದು ಭಕ್ತಿಯಿಂದಲೇ ಕೂಗಿ ಹೇಳಿದನು. ಆತನ ಧ್ವನಿಯನ್ನು ಅನುಸರಿಸಿ ಬಂದ ಗುರುಗಳು ಆತನಲ್ಲಿರುವಂತಹ ಕರ್ತವ್ಯ ನಿಷ್ಠೆ ಗುರುಭಕ್ತಿಗಳನ್ನು ಕಂಡು ಬೆರಗಾದರು. ಉಕ್ಕಿ ಬಂದ ಅಂತಃಕರುಣೆಯಿಂದ ಶಿಷ್ಯನನ್ನು ಮೇಲಕ್ಕೆತ್ತಿ ಅಪ್ಪಿಕೊಂಡರು. ಶಿಷ್ಯೋತ್ತಮನಾದ ಅರುಣಿಯೇ, ನಿನಗೆ ವೇದ, ಶಾಸ್ತ್ರ, ವ್ಯಾಕರಣಾದಿ ಸರ್ವ ವಿದ್ಯೆಗಳು ಮುಖೋದ್ಗತವಾಗಲಿ ಎಂದು ಆಶೀರ್ವದಿಸಿ ವರವನ್ನ ಇತ್ತರು. ಗುರು ಕೃಪೆಯಾದೊಡನೆಯೇ ಅರುಣಿಯು ಸಕಲ ವಿದ್ಯಾಪಾರಂಗತನಾದನು. ನಂತರ ಧೌಮ್ಯ ಋಷಿಗಳು ಆತನನ್ನು ಪ್ರೀತಿಯಿಂದ ಆಶ್ರಮಕ್ಕೆ ಕರೆದೊಯ್ದರು. ಮರುದಿವಸ ಆತನಿಗೆ, ಅರುಣ, ನೀನು ನಿನ್ನ ಮನೆಗೆ ಹೋಗು, ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಜೀವನದುದ್ದಕ್ಕೂ ಸೌಖ್ಯದಿಂದ ಬಾಳು ಎಂದು ಹೃತ್ಪೂರ್ವಕವಾಗಿ ಆಶೀರ್ವದಿಸಿದರು. ಗುರುಕೃಪೆಯಿಂದ ಸರ್ವ ವಿದ್ಯಾಪಾರಂಗತನಾದಂತಹ ಅರುಣಿಯು ಭಕ್ತಿಯಿಂದ ಅವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಅವರ ಆಜ್ಞೆಯಂತೆ ಊರಿಗೆ ಹೋಗಿ ಸುಖವಾಗಿ ಬಾಳತೊಡಗಿದನು. ಇದಾಗಿತ್ತು ಗುರುಭಕ್ತಿಯಿಂದ ಮಿಂದೆದ್ದಂತಹ ಅರುಣಿಯ ಕಥೆ ಇಂದಿನ ಗುರುಚರಿತ್ರೆಯ ಈ ಭಾಗದಲ್ಲಿ. ಮುಂದೆ ಇದೇ ಅಧ್ಯಾಯದಲ್ಲಿ ಇನ್ನೊಂದು ಕಥೆ ಬರ್ತದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.